ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ. ಹಗರಣಗಳ ಸಿದ್ದರಾಮಯ್ಯ ಹಗರಣಗಳ ವೀರ. ಏನೇ ಬಂದ್ರೂ ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದಾಕೆ ಬಗ್ಗಿದ್ದಾಕೆ. That he is a most corrupt and scandalous person. ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ. ನೂರಾರು ಬಾರಿ ಕದ್ದವರು ಒಂದು ಸಾರಿ ಸಿಕ್ಕಾಕೊಳ್ತಾರಲ್ಲ, ಅದು ಒಂದು ಸಾರಿ ಸಿಕ್ಕಿದ್ರು 100 ಸಾರಿ ಮಾಡ್ದಂಗೆ. ಈಗ ಸಿಕ್ಕಿಬಿದ್ದಿದ್ದಾರೆ. ಜಗ್ಗಲ್ಲ, ಬೊಗ್ಗಲ್ಲ, ಏನೇ ಬಂದ್ರೂ ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದಾಕೆ ಬಗ್ಗಿದ್ದಾಕೆ. ರಾತ್ರೋರಾತ್ರಿ ಜಗ್ಗಿದ್ದು ಬಗ್ಗಿದ್ದು ಯಾಕೆ? ಇದರಿಂದ ಅರ್ಥ ಆಗತ್ತೆ ಅವರ ಕಪಟತನ ಎಂಥದ್ದು ಅಂತ. ನಿನ್ನೆ 14 ಸೈಟ್ಗಳನ್ನು ಸರೆಂಡರ್ ಮಾಡಿದ್ದೀನಿ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಆದರೆ ಇನ್ನೂ ಅದು ಖಾತ್ರಿ ಆಯಿತು ಅಂತ ನನಗನ್ಸಿಲ್ಲ. ಅದರಲ್ಲಿ ಡೇಟ್ ಕೂಡ ಇಲ್ಲ, ಅವರ ಪತ್ರದಲ್ಲಿ ಡೇಟು ಕೂಡ ಇಲ್ಲ. ಆದರೆ ಹೇಳಿದ ನಂತರ ನಿನ್ನೆಯಿಂದ ದೊಡ್ಡ ಸುದ್ದಿ ಆಗ್ತಾ ಇದೆ. ಈಗ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದವರು ಇವರು ಜಗ್ಗಿದ ಮೇಲೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದ ಸಂವಿಧಾನಕ್ಕೆ ಗೌರವ ಸಿಕ್ಕಿದೆ. ಯಾರೂ ಕೂಡ ಈ ರೀತಿಯ ಉದ್ದಟತನವನ್ನು ಪ್ರದರ್ಶನ ಮಾಡಬಾರ್ದು. ಸೈಟ್ಗಳು ಕೊಟ್ಟರು, ಈಗ ನೆನ್ನೆ ಕೊಟ್ಟುಬಿಟ್ಟಿದ್ದಾರೆ. ಇದರಿಂದ ಅವ್ರಿಗೇನಾಯಿತು ಒಂದನ್ನು ತಿಳ್ಕೊಳ್ಬೇಕು. ಅವರ ಹಿಸ್ಟ್ರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ಕಳೆದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ದರು. ಕಳವಾಗಿದ್ದ ಹೆಬ್ಲಾಟ್ ವಾಚ್ ಬಂತು, ವಾಚ್ ವಿಷಯ ಬಂತು. ದಟ್ ಹ್ಯಾಸ್ ಬಿಕಮ್ ಎ ಸ್ಕ್ಯಾಂಡಲ್. ಮೊದಲು ಹೇಳಿದ್ರು ಅದು ನಂದು, ನಾನು ದುಡ್ಡು ಕೊಟ್ಟು ಕೊಂಡಿರೋದು ಅಂದರು. ಸ್ವಲ್ಪ ದಿವಸ ಆದಮೇಲೆ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟರು ಅಂದರು. ಆದ ನಂತರ ಅದು ಕಳವು ಮಾಲು ಅನ್ನೋದು ಗೊತ್ತಾಯಿತು. ಇದನ್ನು ಯಾವುದೇ ಕಾರಣಕ್ಕೂ ನನ್ನ ಜೊತೆಯಲ್ಲಿ ನಾನು ಇಟ್ಕೊಂಡ್ರೆ ಇದರಿಂದ ನಾನು ಕಷ್ಟ ಅನುಭವಿಸಬೇಕಾಗತ್ತೆ ಅಂತೇಳಿ ಇಮ್ಮಿಡಿಯೇಟ್ಲಿ ಸರೆಂಡರ್ ಮಾಡಿಬಿಟ್ರು. ಕದ್ಮಾಲ್ ತಂದು ವಿಧಾನಸೌಧೆಲ್ಲ ಸರೆಂಡರ್ ಮಾಡೋದು ಪೊಲೀಸ್ನವ್ರಿಗೆ ಮಾಡಬೇಕಾಗಿತ್ತು. ಅದನ್ನು ಮಾಡಿದರು. ಅದರಿಂದ ತಪ್ಪಿಸ್ಕೊಳ್ಬೇಕಂತ ತಪ್ಪಿಸ್ಕೊಂಡ್ರು. SCP STP ಹಣನ ದುರುಪಯೋಗ ಮಾಡಿದರು. ಅದರಿಂದ ದೊಡ್ಡ ಗಲಾಟೆ ಎಲ್ಲ ಆಯಿತು. ಇಡೀ ರಾಜ್ಯದಲ್ಲಿ ಮುಜುಗರ ಆಗೋ ಪರಿಸ್ಥಿತಿ ಬಂತು. ಇಮಿಡಿಯೇಟ್ಲಿ ಮೊನ್ನೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು, ನಾನು ಅದೊಂದು ತಪ್ಪು ಮಾಡಿದೆ, ಅದನ್ನು ನಾನು ಬಳಕೆ ಮಾಡಬಾರ್ದಾಗಿತ್ತು ಅಂದರು. ಅದು ಅಲ್ಲಿಗೆ ಅದರಿಂದನೂ ತಪ್ಪಿಸ್ಕೊಂಡ್ರು. ಅದಾದಮೇಲೆ ವಾಲ್ಮೀಕಿ ಹಗರಣದಕ್ಕೆ ಬಂದರು. ಸದನದಲ್ಲಿ ನಾವು ಕೇಳಿದಾಗ 187 ಕೋಟಿ ರೂಪಾಯಿ ನುಂಗಿಬಿಟ್ರಲ್ಲ ಅಂದರೆ ಇಲ್ಲ ಇಲ್ಲ ಬರೀ 87 ಕೋಟಿ ಅಂದರು. ಅಂದರೆ ಅಲ್ಲೂ ಒಪ್ಕೊಂಡ್ರು. ಅದು ಆಯಿತು. ಈಗ ಮೂಡಾದಕ್ಕೆ ಬಂತು. ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ, ನಂದು 62 ಕೋಟಿ ರೂಪಾಯಿ ಬರಬೇಕು, ಅದರದ್ದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನು ಕೇಳಿದ್ರು. ಪಾಪ ಪತ್ರಕರ್ತರು ಕೊಡ್ತಾರಾ? ಆದರೆ ಎಲ್ಲ ಆದಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ, ಕೊಟ್ಟೇ ಬಿಟ್ರು. ಇದೇ ಹಿಂದೆ ಏನು ಹೇಳಿದ್ರು ಅವರು, ಯಡಿಯೂರಪ್ಪನವರು ಸೈಟನ್ನು ಸರೆಂಡರ್ ಮಾಡಿದ್ದಾರೆ ಅಂದಮೇಲೆ ತಪ್ಪು ಒಪ್ಪಿಗೆ ಆಗಿದೆ, ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು. ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ? ನಾನು ಹೇಳ್ತೇನೆ, ನೀವು ಕೋರ್ಟಿನ ಆದೇಶಗಳನ್ನು ನೋಡಿರ್ಬೋದು. ಎರಡು ಆದೇಶಗಳು ಬಂದವು, ಹೈಕೋರ್ಟ್ದು ಮತ್ತು ಜನಪ್ರತಿನಿಧಿಗಳ ಕೋರ್ಟ್ದು. ಎರಡರಲ್ಲೂ ನೋಡಿದರೆ 75% ಇನ್ವೆಸ್ಟಿಗೇಷನ್ ಮುಗಿದ ರೀತಿಯಲ್ಲಿ ಆದೇಶಗಳು ಬಂದವು. ನಾನು ಆವತ್ತೇ ಹೇಳಿದ್ದೆ, ಇನ್ವೆಸ್ಟಿಗೇಷನ್ 75% ಮುಗೀತು, 25 ಅಂತೆ. ಸರೆಂಡರ್ ಮಾಡಿದ ಮೇಲೆ ನಿನ್ನೆ ಸೈಟ್ಗಳನ್ನು 95% ಮುಗಿದೋಯ್ತು. ಇನ್ನು ಕೇವಲ ಉಳಿದಿರ್ತಕ್ಕಂಥದ್ದು 5% ಇನ್ವೆಸ್ಟಿಗೇಷನ್. ಅಂದಮೇಲೆ ಇದು
it proved beyond the limit that he is a most corrupt and scandalous person ಅಂತ ಮುಖ್ಯಮಂತ್ರಿ. ಹಗರಣಗಳ ಸಿದ್ದರಾಮಯ್ಯ ಹಗರಣಗಳ ವೀರ, ಈ ರೀತಿ ಟೈಟಲ್ ಕೊಡ್ಬೋದು ಅವ್ರಿಗೀಗ. ಇಂಥ ಪರಿಸ್ಥಿತಿಗೆ ಈಗ ಅವರು ಬಂದಿದ್ದಾರೆ. ಎಲ್ರಿಗೂ ಹೇಳ್ತಿದ್ರು ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ಬಿಡಿ ಯಾರಾದರೂ ಅಂತ. ಇನ್ಯಾಕಪ್ಪ ನಾವು ತೋರ್ಸಕ್ಕೆ ಪ್ರಯತ್ನ ಮಾಡಬೇಕು? ಕಪ್ಪು ಚುಕ್ಕೆ ಏನು ಅಂತ ನಿಮಗೆ ಗೊತ್ತಾಗೋಯ್ತಲ್ಲ. ಈಗ ಕಪ್ಪು ಚುಕ್ಕೆ ನೀವೇ ತೋರಿಸ್ಕೊಂಡಿದ್ದೀರಿ. ಇನ್ನು ನಾಟಕ ಬೇಡ. ನೀವೀಗ ಸೈಟ್ಗಳನ್ನ ಸರೆಂಡರ್ ಮಾಡಿದ್ರೂ ಅದರ ಬೆಲೆ ಅಷ್ಟೇ, ನೀವು ಮಾಡದೇ ಇದ್ದಿದ್ರೂ ಬೆಲೆ ಅಷ್ಟೇ. ಆದರೆ ನಿಮ್ಮ ಬಂಡತನ ಬಯಲಾಯಿತು, ನಿಮ್ಮ ಗರ್ವ ಭಂಗ ಆಯಿತು. ನೀವು ಏನೇನು ಎಲ್ಲರಿಗೂ ಪತ್ರಕರ್ತರಿಂದ ಹಿಡಿದು ರಾಜಕಾರಣಿಗಳವರೆಗೆ ಯಾರ್ಯಾರನ್ನ ಯಾವ್ಯಾವ ರೀತಿ ಛೇಡಿಸಿದ್ರಿ, ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಿಮ್ಮಿಂದ ಆಗಲಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಮಳೆ ಬಂದು ಎಲ್ಲ ಕಡೆನೂ ಬೇಕಾದಷ್ಟು ಗುಂಡಿಗಳು ಬಿದ್ದುಬಿಟ್ಟಿವೆ. ಆ ಗುಂಡಿ ಮುಚ್ಚಕ್ಕೆ ನಿಮಗೆ ಆಗಲಿಲ್ಲ. ಆದರೆ ಕಾಂಗ್ರೆಸ್ನವರೇ ತೋಡಿರೋ ಗುಂಡಿಗೆ ನೀವೇ ಬಿದ್ದುಬಿಟ್ಟಿರಲ್ಲ ಸಿದ್ದರಾಮಯ್ಯನವರೇ. ನಿಮ್ಮ ಸ್ನೇಹಿತರುಗಳೇ ಜೊತೆಗೆ ಇದ್ಕೊಂಡೇ ನಿಮ್ಮ ಗುಂಡಿ ತೋಡಿದ್ರು. ನಿಮ್ಗೆ ಅದು ಅರ್ಥ ಆಗಲಿಲ್ಲ, ಆ ಗುಂಡಿಯಲ್ಲಿ ಬಿಟ್ಬಿಟ್ರೆ. ನಾನು ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಒಂದು ಮನವಿ ಮಾಡ್ತೇನೆ. ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು. ಒಂದು. ಎರಡನೇದು, ಈ ವಿಚಾರದಲ್ಲಿ ಕೆಲವರೆಲ್ಲ ಮೂಗನ್ನು ಉದ್ದುದ್ದ ಮಾಡ್ಕೊಂಡು ಎಲ್ಲ ಕಡೆ ತೂರಿಸ್ತಿದ್ರಲ್ಲ ಮಂತ್ರಿಗಳು, ನಿಮ್ಮನ್ನ ಡಿಪೆಂಡ್ ಮಾಡಲಿಕ್ಕೆ. ನಿಮ್ಮನ್ನು ಯಾರ್ಯಾರು ಈ ವಿಚಾರದಲ್ಲಿ ಡಿಪೆಂಡ್ ಮಾಡಿದ್ರೋ ಅವರು ಕೂಡ ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದರೆ ಸುಳ್ಳುಗಳಿಗೆ, ಭ್ರಷ್ಟಾಚಾರಕ್ಕೆ, ವಂಚನೆಗಳಿಗೆ ಸಹಕಾರ ಕೊಡೋದಿದೆಯಲ್ಲ, ಅದು ಮಾಡುವವರಷ್ಟೇ ತಪ್ಪು ಅವ್ರದ್ದು ಕೂಡ. ನಿಮ್ಮ ಬಂಡೆಗಳಂತೆ ನಿಮ್ಮ ಹಿಂದೆ ನಿಂತಿದ್ದೀವಿ ಅಂದ್ರಲ್ಲ, ಈಗ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ವಿ. 3 ವಿಚಾರಗಳನ್ನು ಇಟ್ಕೊಂಡಿದ್ವಿ: SAP TSP ಹಣದ್ದು, ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ್ದು, ಮತ್ತೆ ಮೂಡಾದು. ನಾವು ಮೈಸೂರಿಗೆ ಇಟ್ಕೊಂಡಿದ್ರಿಂದ ಮೂರನೇ ವಿಚಾರ ಹೆಚ್ಚು ಪ್ರಚಲಿತವಾಯಿತು. ಆದರೆ ಒಂದು ಹೇಳ್ತೇನೆ, ನಾವು ಇವತ್ತು ರಿಯಲಿ ವಿ ಸಕ್ಸೀಡೆಡ್ ಇನ್ ಅವರ್ ಮಿಷನ್ ಟು ಎಕ್ಸ್ಪೋಸ್ ಸಿದ್ದರಾಮಯ್ಯ ಅಂಡ್ ಈಸ್ ಟೀಮ್ ಟೋಟಲಿ ಎ ಕರಪ್ಟ್ ಗವರ್ಮೆಂಟ್. ನಮಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದರೆ, ನಾವು ಸರ್ಕಾರ ನಮ್ಮದು ಬಂದಿಲ್ಲ ಇವತ್ತು ನಿಜ, ಆದರೆ ನಾವು ಸರ್ಕಾರ ಮಾಡಲಿಲ್ಲ. ಆದರೆ ಖುಷಿ ಎಷ್ಟಾಗಿದೆ ಅಂದರೆ, ಸುಳ್ಳುಗಳನ್ನೇ ಹೇಳಿ ವಂಚನೆ ಮೋಸ ಮಾಡಿ ಜನರ ದಾರಿ ತಪ್ಪಿಸಿ ತಂದಿದ್ದ ಒಂದು ಸರ್ಕಾರ ಇವತ್ತು ನಮ್ಮ ಮುಂದೆ ಸೋತು ಶರಣಾಗಿದೆ, ಸೋಲನ್ನು ಕಂಡಿದೆ ಆ ಸರ್ಕಾರ. ಅಂದರೆ BJP ಈಗ ಸರ್ಕಾರ ಮಾಡಿದಷ್ಟೇ ನಮಗೆ ಖುಷಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ತಡ ಮಾಡಬಾರ್ದು. ಈಗ ನಿಮಗೆ ಯಾವುದೇ ಯೋಗ್ಯತೆ ಆ ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಇಲ್ಲ. ಇನ್ನೂ ಉದ್ದಟತನ ಮಾಡಿದರೆ ಇನ್ನಷ್ಟು ಜನರ ಶಾಪಕ್ಕೆ ನೀವು ಗುರಿಯಾಗ್ತೀರಿ. ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ.